ಅಯ್ಯೋ ಮಗನಪ್ಪ ಅವ್ವ ಕೇಕ್ ಕಟ್ ಮಾಡಿ ನೀನೇ ತಿನ್ಕಲ್ಲ ಬಂದಿರೋದು 2 ಗ್ರಾಮ್ 300 ಮಿಲಿನ ಸ್ಟಾರ್ಟ್ ಮಾಡೋಣ ಓಪನ್ ಮಾಡ ಇಳಿಸ್ಕೊಂಡು ಬಾಂದಿದ್ದು ಯಾರ್ದು ಅಯ್ಯೋ ನಿಂದ ನಂದಕ್ಕನ ಬಿಡವ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಿಂಕುಮ ಬರ್ತಡೇಲಿ ಏನೆಲ್ಲ ಗಿಫ್ಟ್ ಬಂತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಮತ್ತು ಎಷ್ಟು ಮೊಯ್ ಬಂದಿತ್ತು ಅಂತಲೂ ಹೇಳ್ತೀನಿ. ಆ ಪಿಂಕುಮಗೆ ಸೈಕಲ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಅಮ್ಮ ಅವಳಿಗೆ ಗಿಫ್ಟ್ ಅಂತ ಹೇಳ್ಬಿಟ್ಟು ಸೈಕಲೇ ತೊಗೊಂಡು ಬಂದುಬಿಟ್ಟಿದ್ದಾರೆ. ಅವಳಿಗಂತೂ ರೋಡಲ್ಲಿ ಹೋಗೋ ಬರೋ ಸೈಕಲೆಲ್ಲ ತೋರಿಸಿ ಸೈಕಲ್ ಅಂತಿದ್ಲು. ಇವಾಗ ಅಮ್ಮ ಅದನ್ನೇ ತೊಗೊಂಡು ಬಂದಿದ್ದಾರೆ. ತುಂಬ ಖುಷಿಯಿಂದ ಸೈಕಲ್ ಓಡಿಸ್ತಾ ಇದ್ದಾಳೆ. ತಳ್ಳಿ ಸೈಕಲ್ ಯಾರದು? ಇಳಿ ಇಳಿ ಕೆಳಗಿಳಿ ಕೆಳಗಿಳಿ ನನ್ನ ಇಳಿರಿ ಕೆಳಗೆ. ನನ್ನ ಸೈಕಲ್ ನಂದು ಬಿಡವ. ತುಳಿತಾರೆ ಮಗ, ಹೆಂಗೋ ತುಳಿಯವ. ಅಮ್ಮ ತುಳಿತೀನಿ ಅಂತಿದ್ದೆ. ಏನ್ ಹೇಳ್ತೀಯ ಪಪ್ಪಂಗೆ? ನಾನೇನ್ ಮಾಡ್ದೆ? ನಾನು ಕೊಡ್ಬೇಕಂತ ನಾನು ಇಲ್ಲಿದ್ದೀನಿ. ಚೇತು ಮನೆಗೆ ಹೋಗಿದ್ದ? ಅವ್ವ ಚೇತು ಮನೆಗೆ ಹೋಗಿದ್ದೆ ಅಂತ ಅವಳೆ. ಸ್ಕೂಟ್ರಲ್ಲಿ ಹೋಗಿದ್ಲಂತೆ. ಅಪ್ಪ ಜೊತೆ ಹೋಗಿದ್ರ? ದೊಡ್ಡಮ್ಮ ಇತ್ತಾ? ಇತ್ತು ದೊಡ್ಡಮ್ಮ. ಏನಂತು? ಓ ಅಮ್ಮ ಇವ್ರು ಕರೆದ್ರಂತೆ. ಸೂಪರ್ ಮಗಳ ನೀನು. ದೊಡ್ಡ ಅಣ್ಣನು ಇದ್ನಾ? ಇದ್ನಾ? ದೊಡ್ಡ ನಾನ. ಓ ನಾನ ನಾನು ನೋಡ್ಕೊ ಬಂದ್ರವ. ತುಳಿರಿ. ಆಂಜನೇಯ ಸ್ಟ್ಯಾಚು ಐತಲ್ಲ ದೊಡ್ಡದಲ್ಲಿ. ಏ ಚೆನ್ನಾಗದ ಸೈಕಲ್, ಚೆನ್ನಾಗದ. ಅವಳ ಬಟ್ಟೆ ಅಂತೆ ನೋಡಮ್ಮ. ಅಮ್ಮ ಆಗ್ತಂತ ಕಪ್ಪು ಎಲ್ಲ ಬಟ್ಟೆ ಎಲ್ಲ ಆಗ್ತಂತ ನೋಡ್ದ. ಅವಳಿಗೆ ಸೈಕಲ್ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ರೋಡಲ್ಲಿ ಹೋಗೋ ಸೈಕಲ್ ಎಲ್ಲನೂ ಅಮ್ಮನಿಗೆ ಹೇಳಿ ಹೇಳಿ ಅವ್ವ ಸೈಕಲ್ ತಗೊಡಿ ಅಂತ ನಮ್ಮಮ್ಮನೇ ಕೇಳಿದ್ಲು. ಅವಳು ನಮ್ಮನ್ನ ಯಾರನ್ನೂ ಕೇಳಿರಲಿಲ್ಲ. ಅದಕ್ಕೆ ಅಮ್ಮ ಬರ್ತಡೇ ದಿನವೇ ಅವಳಿಗೆ ಸೈಕಲ್ ಕೊಡೋಣ ಅಂತ ಹೇಳ್ಬಿಟ್ಟು ಸೈಕಲ್ ತೊಗೊಂಡು ಬಂದಿದ್ರು. ಇನ್ನು ನಾವು ಸಂಡೇ, ಅವಳು ಬರ್ತಡೇ ಇರೋದು ಮಂಡೇ ಅಲ್ವಾ, ನಾವು ಸಂಡೇ ಮಾಡಿದ್ವಿ ಅಲ್ಲ, ಆ ನೈಟೇ ಅವಳು ವಿಶ್ ಮಾಡೋಣ ಅಂತೇಳಿ ಅವಳು ಕೂಡ ನಿದ್ದೆ ಮಾಡಿರಲಿಲ್ಲ. ಅದಕ್ಕೆ ನಾವು ನೈಟೇ ಗಿಫ್ಟ್ ಎಲ್ಲ ಅವಳು ಅಮ್ಮ ಓಪನ್ ಮಾಡೋಣ ಅಂತ ಇಲ್ಲಲ್ಲ, ನಾನು ನೈಟೇ ಓಪನ್ ಮಾಡಿದ್ವಿ. ಇನ್ನು ನಾನು ಅಮ್ಮ ಅತ್ತೆ ಅಜ್ಜಿ ಎಲ್ಲರೂ ಕುತ್ಕೊಂಡು ಓಪನ್ ಮಾಡ್ತಾ ಇದ್ದೀವಿ. ಜಾಮಿಟ್ರಿ ಬಾಕ್ಸ್, ಕಲರ್ ಪೆನ್ಸಿಲ್. ಧನುಷ್ ಅಂದೆ. ನೋಡಲ್ಲಿ ಕುಡ್ಲಾ ನನ್ನ ಬಟ್ಟೆ ಓ ಪಿಂಕು ಮುಳಿಕೊಂಡೇ ಬಿಡ್ತಾಳೆ. ನಮ್ಮ ಪಿಂಕು ಇಷ್ಟು ದೊಡ್ಡಳಾಗ್ಬಿಟ್ಟವಳೆ ಅನ್ಕೊಂಡ್ಬಿಟ್ಟವಳೆ. ಯಾರೋ ಒಬ್ರು ಅಣ್ಣ ಇಷ್ಟು ದೊಡ್ಡ ಬಟ್ಟೆ ತಗೊಂಡು ಬಂದಿದ್ದಾರೆ ನೋಡಿ. ಇದು ಲೋಹಿತ ಅವರು ಮತ್ತೆ ಹೇಗಿದೆ?
ಕೂಚಿ ಬಾ ಸ್ಕೂಲ್ ಹೋಗ್ತಾಳಲ್ಲ ನಾಳೆನೆ. ಕೂಚಿ ಅಲ್ಲ ಕೂಚಿ ಇದು ನಮ್ಮ ಅಕ್ಕ ಕೊಟ್ಟಿರೋದು, ಶ್ರುತಿ ವೈಫ್ ಆಫ್ ನಾಗರಾಜ್. ಇದು ನಮ್ಮೂರಿಂದ ಬಂದಿದ್ರಲ್ಲ ನಮ್ಮ ಅಕ್ಕ, ಅವರು ಪಾಪಗೆ ಜುಟ್ಟಿಗೆ ಹಾಕೊಳ್ಳೋದು ಕ್ಲಿಪ್ ತೊಗೊಂಡು ಬಂದಿದ್ರು. ಹಂಗೆ ಒಂದು ಸ್ಮಾಲು ಫ್ಲವರ್ ಪಾಟ್ನ ತೊಗೊಂಡು ಬಂದಿದ್ರು. ಚೆನ್ನಾಗಿತ್ತು, ಕ್ಯೂಟಾಗಿ ಸ್ಮಾಲು. ಮತ್ತು ಇದು ಬಂದು ಕಾರು, ರಿಮೋಟ್ ಕಾರ್ ಇತ್ತು ಇದರಲ್ಲಿ. ಪಾಪು ನೋಡಿದ ತಕ್ಷಣವೇ ಅದನ್ನು ಆಟಾಡಬೇಕು ಅಂತ ಅದನ್ನ ಹಿಡ್ಕೊಂಡು ಅವಳು ಬಿಟ್ಟೇ ಇರಲಿಲ್ಲ. ಅವಳಿಗೆ ಎಷ್ಟೊಂದು ಆಟ ಸಾಮಾನು ಇದೆ ಗೊತ್ತಾ ಮನೇಲಿ. ಹಂಗೂ ಅವಳಿಗೆ ಹೊಸ್ದಾಗಿ ಬಂದಾಗ ಅಷ್ಟೇ ಕ್ರೇಜ್ ಇದೆಲ್ಲ. ಇಸ್ಕೊಂಡು ಇವಾಗ ಅದನ್ನು ಓಪನ್ ಮಾಡಿ ಕೊಡಬೇಕು, ಆಟ ಆಡ್ತಿದ್ದಾಳೆ. ಇನ್ನು ಪಾಪುಗೆ ಬಟ್ಟೆಗಂತೂ ಏನು ಕಮ್ಮಿನೇ ಇಲ್ಲ ಯಪ್ಪ. ಡ್ರೆಸ್ಸು ದೇವರೇ, ನಮ್ಮ ಅಮ್ಮನಿಗೆ ಅದೇ ಹೇಳ್ಬಿಟ್ಟೆ, ಬರೀ ಡ್ರೆಸ್ಸೇ ತಂದ್ಕೊಡ್ತಿರಲ್ಲ, ಜೊತೆಗೊಂದು ಬೀರೂನು ತಂದ್ಕೊಡಿ ಅಂತ ಹೇಳ್ತಾ ಇದ್ದೆ. ಅಷ್ಟು ಡ್ರೆಸ್ ಇದೆ ಅವಳ ಹತ್ರ. ಈ ಡ್ರೆಸ್ ಬಂದು ನಮ್ಮಮ್ಮ ತೊಗೊಂಡು ಬಂದಿದ್ದು. ಅಮ್ಮ ಸೈಕಲ್ ಜೊತೆಗೆ ಡ್ರೆಸ್ಸು ತೊಗೊಂಡು ಬಂದಿದ್ರು. ಅವರಿಗೆ ಪಾಪುಗೆ ಡ್ರೆಸ್ ತೊಗೊಬರೋದಂದರೆ ತುಂಬಾ ಇಷ್ಟ. ಈ ಡ್ರೆಸ್ನ ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ನಾನು ಜಾಸ್ತಿ ರೇಟ್ ಅಂತ ಹೇಳ್ಬಿಟ್ಟು ತೊಗೊಳಕ್ಕಾಗಿರಲಿಲ್ಲ. ಈಗ ಅಮ್ಮನೇ ತೊಗೊಂಡು ಬಂದಿದ್ದಾರೆ. ಆ ಥರ ಪ್ಯಾಟ್ರನ್ ಅವಳ ಹತ್ರ ಇರಲಿಲ್ಲ, ಅದಕ್ಕೆ. ಇನ್ನು ಈ ಫ್ರಾಕ್ ಬಂದು ಬೆಂಗಳೂರಿಂದ ಬಂದಿದ್ರಲ್ಲ ಆಕ ಕೊಟ್ಟಿದ್ದು. ಇನ್ನು ಈ ರೆಡ್ ಫ್ರಾಕ್ ಬಂದು ನಮ್ಮ ಅತ್ತೆ ತೊಗೊಬಂದು ಕಟ್ಟಿದ್ದು. ಅಮ್ಮ ತಂದಿರೋದು ಇವರೇ, ನಮ್ಮಮ್ಮ. ಇದು ನಮ್ಮ ಮನೆಯವ್ರ ಫ್ರೆಂಡ್ ಬಂದು ಪಾಪ ನೈಟ್ ಬಂದು ಕೊಟ್ಟೋದ್ರು ಗಿಫ್ಟು. ಆಮೇಲೆ ಇನ್ನು ಈ ಸೈಕಲ್ ಬಂದು ನನ್ನ ಫ್ರೆಂಡು ರಾಧಾ ಅಂತ ಹೇಳ್ಬಿಟ್ಟು ಅವಳು ತೊಗೊಂಡು ಬಂದಿದ್ದು. ಪಾಪು 5-6 ವರ್ಷದವರೆಗೂ ಅವಳು ಸೈಕಲ್ ಹೊಡಿಬೋದು ನೋಡಿ. ಇನ್ನು ಇದು ಚಿಕ್ಕ ಸೈಕಲ್ ಬಂದು ಅಮ್ಮ ತಂದಿದ್ದು. ಅಮ್ಮ ಇವಾಗ ಅವಳು ಎಷ್ಟಿದ್ದಾಳೆ ಕರೆಕ್ಟಾಗಿ ಆ ಥರ ಸೈಕಲ್ ತೊಗೊಂಡು ಬಂದಿದ್ದಾರೆ. ಇನ್ನು ಇದು ಬಂದು ಬ್ರಾಸ್ಲೆಟು ನಾವು ಮಾಡಿಸಿದ್ದು ಪಿಂಕೋಗ ಅಂತ ಹೇಳ್ಬಿಟ್ಟು. ಇದು 2 ಗ್ರಾಮಲ್ಲಿ ಹೇಳಿದ್ದು ನಾವು, ಅವರು 2.25 ಗ್ರಾಮೇನೋ ಮಾಡಿದ್ದಾರೆ. ಇದಕ್ಕೆ ಬಂದು ಎಷ್ಟು ಅರೌಂಡ್ 19,000 ಸಮಥಿಂಗ್ ಆಯಿತು. 20 ಒಳಗಡೆ ಆಗಿದ್ದು. ಯಾಕಂದ್ರೆ ಅದೇ ನಾವು ಹೇಳಿದ್ನಲ್ಲ ಚೀಟಿ ಕಟ್ತಾ ಇದ್ದಿದ್ದು, ಆ ಚೀಟಿ ಅಲ್ಲಿ ಅಮೌಂಟ್ ಎಷ್ಟಾಯಿತು ಅದ್ರ ಮೇಲೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ತೊಗೊಂಡಿದ್ದು. ಆ ದುಡ್ಡು ಕೂಡ ಹೆಂಗೆ ಸೆಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅದನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಹಾಕಪ್ಪ, ಕೈಗೆ ಹಾಕಪ್ಪ, ಹೆಂಗಪ್ಪ ಹಾಕೋದು? ವಾ ಸೂಪರ್. ಪಿಂಕು ಬರ್ತಡೆಗೆ ಯಾರೆಲ್ಲ ಬಂದಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಬರೋಕ್ಕಾಗಿಲ್ಲ ಅವ್ರು ಕೂಡ ಚೆನ್ನಾಗಿ ವಿಶ್ ಮಾಡಿದ್ದೀರಾ, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಅವಳಿಗೆ ಮೊಯ್ ಬಂದು 2,240 ರೂಪಾಯಿನೋ ಮೊಯ್ ಬಂದಿತ್ತು. ಲಾಸ್ಟ್ ಇಯರ್ ಅವಳಿಗೆ 5,300 ಚಿಲ್ಲರೆನೋ ಮೊಯ್ ಬಂದಿತ್ತು. ಅದರಲ್ಲಿ ನಾನು ಅವಳಿಗೆ ಗೋಲ್ಡ್ ಡಾಲರ್ನ ಗಿಫ್ಟ್ ಮಾಡಿದ್ದೆ, ಫುಟ್ಬಾಲ್ ಡಾಲರು. ಅದು ಒಂದು 3 ಗ್ರಾಮ್ ಇತ್ತು. ಆ ಅಮೌಂಟ್ ಕೂಡ ನಾನು ವೇಸ್ಟ್ ಮಾಡಿಲ್ಲ, ಅದನ್ನು ಕೂಡ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ದೆ. ಎಲ್ಲ ಎತ್ತಿಟ್ಟು ಪಿಂಕಿಗೆ 12 ಗಂಟೆಗೆ ವಿಶ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗೋಯಿತು. ಬೆಳಿಗ್ಗೆ ಎದ್ದು ಇವಾಗ ಟಿಫನಿಗೆ ಎಲೆಕೋಸು ಮೊಟ್ಟೆ ಪಲ್ಯ ಮತ್ತು ಚಪಾತಿನ ಮಾಡ್ತಾಯಿದ್ದೀನಿ. ಆ ಮೊಟ್ಟೆ ಪಲ್ಯ ಬಂದು ಸಿಂಪಲಾಗೆ ಮಾಡ್ತೀನಿ, ಎಲೆಕೋಸನ್ನ ಹಾಕಿ. ಇವಾಗ ಮೊದಲಿಗೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿಗೆ ಉಪ್ಪು ಇಟ್ಕೋಬೇಕು ಅದಕ್ಕೆ. ನೆಕ್ಸ್ಟು ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಎಲೆಕೋಸನ್ನು ಕೂಡ ಈರುಳ್ಳಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೂಡ ಎಣ್ಣೆಲೆ, ನಾವು ಅದಕ್ಕೆ ನೀರು ಕೂಡ ಏನೂ ಹಾಕಬಾರ್ದು, ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಎಲೆಕೋಸು ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಉಪ್ಪನ್ನು ನೋಡಿ ಹಾಕೊಳ್ಳಿ, ಯಾಕಂದರೆ ನಾವು ಮುಂಚೆನೇ ಈರುಳ್ಳಿಗೂ ಸ್ವಲ್ಪ ಹಾಕ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಸ್ವಲ್ಪನೇ ಹಾಕೋಬೇಕು. ಸ್ವಲ್ಪ ನೋಡಿಕೊಂಡು ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ, ಇಲ್ಲಾಂದರೆ ಒಟ್ಟಿಗೆ ನೀವು ಎಲೆಕೋಸು ಹಾಕೊಂಡ್ಮೇಲೂ ಕೂಡ ಉಪ್ಪು ಹಾಕ್ಕೋಬೋದು. ಈಗ ನಾನು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇವಾಗ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಒಂದು 2-3 ನಿಮಿಷ ಅದನ್ನು ಬೇಯಿಸ್ಕೋಬೇಕು. ನಾವು ಇದನ್ನು ಸ್ಲಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು, ಯಾಕಂದರೆ ಜಾಸ್ತಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ ಇವಾಗ 2-3 ನಿಮಿಷ ಆಯಿತು. ಸ್ಲಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನಿವಾಗ
ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತೀನಿ. ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಚಿಕನ್ ಮಸಾಲ ಮತ್ತು ಇದಕ್ಕೆ ನಾನು ಇವಾಗ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಇವಾಗ ನೀರು ಏನು ಹಾಕ್ಬಾರ್ದು, ಫಸ್ಟು ನಾವು ಮಸಾಲೆ ಐಟಮ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ನೋಡಿಕೊಂಡು ನೀರನ್ನ ಹಾಕ್ಕೊಬೇಕು. ಸ್ವಲ್ಪನೇ ನೀರು ಹಾಕ್ಕೋಬೇಕು. ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ನೋಡಿ ನಾನು ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಪಿಂಕು ವಿಡಿಯೋ ನಾನೇ ಹೇಳ್ತೀನಿ ಅಂತಿದ್ದಾಳೆ. ಅವಳಿಗೆ ಹೇಳೋಕ್ಕೆ ಬರಲ್ಲ, ಆದ್ರೂ ನಾನೇ ಹೇಳ್ತೀನಿ ಅಮ್ಮ ಅಂತ ಹೇಳ್ತಿದ್ದಾಳೆ. ಲಾಸ್ಟ್ ವಿಡಿಯೋದಲ್ಲಿ ಅವಳ ಕೈಯಲ್ಲಿ ಹೇಳ್ಸಿದ್ದೆ, ಅದಕ್ಕೆ ಇವಾಗ ನಾನೇ ಹೇಳ್ತೀನಿ ಅಂತಿದ್ದಾಳೆ. ಇವಾಗ ಅದು ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಇವಾಗ ಅದಕ್ಕೆ ನಾನು 4 ಮೊಟ್ಟೆನ ಸೇರಿಸ್ಕೊತಿದ್ವಿ. ನಮ್ಮನೇಲಿ ಸ್ವಲ್ಪ ಮೊಟ್ಟೆನೇ ಚೆನ್ನಾಗಿ ಜಾಸ್ತಿ ಸಿಕ್ಕಿದ್ರೆ ಇಷ್ಟ ಆಗುತ್ತೆ. ಅದಕ್ಕೆ ನಿಮ್ಗೆ ಎಷ್ಟು ಮೊಟ್ಟೆ ಬೇಕು 2 ಆದರೂ ಸೇರಿಸ್ಕೊಬೋದು ಅಥವಾ 3 ಆದರೂ ಸೇರಿಸ್ಕೊಬೋದು. ನಿಮ್ಗೆ ಎಷ್ಟು ಇಷ್ಟ ಅಷ್ಟು ಮೊಟ್ಟೆನ ಸೇರಿಸ್ಕೊಳ್ಳಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಅದನ್ನು ಮಿಕ್ಸ್ ಮಾಡಬಾರ್ದು, ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಅದನ್ನು ನೋಡಿ ಈ ಥರ ಉದುದ್ರಾಗಿ ಸಖತ್ತಾಗಿ ಬರುತ್ತೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆಗೂ ಕೂಡ ನೀವು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಲಾಸ್ಟಿಗೆ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಎಲೆಕೋಸು ಮೊಟ್ಟೆ ಪಲ್ಯ ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ನಾವು ಚಿಲ್ಲಿ ಪೌಡ್ರು, ಚಿಕನ್ ಮಸಾಲೆ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಸಖತ್ತಾಗಿ ಅದ್ರ ಸ್ಮೆಲ್ಲು ಕೂಡ ಸೂಪರಾಗಿರುತ್ತೆ. ಇವಾಗ ನಾನು ಅದಕ್ಕೆ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಚಪಾತಿ ಪಿಂಕು ನಾನು ಅವಳಿಗೆ ಹೇಳೋಕೆ ಕೊಟ್ಟಿಲ್ಲ ಅಂತ ಫುಲ್ಲು ಬೇಜಾರಾಗಿಬಿಟ್ಟಿದ್ದಾಳೆ. ಒಂದು ಸಲ ವೀಡಿಯೋ ಮಾಡಿಸಿದಷ್ಟೇ. ಇವಾಗ ಅಮ್ಮ ನಾನೇ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ. ಇವಾಗ ಚಪಾತಿ ಜೊತೆ ತಿಂತಾಯಿದ್ದೀವಿ. ಸಖತ್ತಾಗಿರುತ್ತೆ. ಹೆಂಗಿರುತ್ತೆ ಗೊತ್ತಾ, ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇನ್ನು ಪಿಂಕು ಬರ್ತಡೇ ಸೋಮವಾರನೇ ಅಲ್ವಾ, ಅದಕ್ಕೆ ಇವಾಗ ನೈಟು ಅವಳಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಕರೆಕ್ಟಾಗಿ ಅವಳು ಹುಟ್ಟಿದ್ದು 9 ಗಂಟೆ 7 ನಿಮಿಷಕ್ಕೆ. ನಾವು ಆ ಟೈಮ್ಗೆ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನೈಟು ಕಟ್ ಮಾಡಿಸ್ತಾ ಇದ್ದೀವಿ. ಹೆಂಗಪ್ಪ ಹಸದು ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಟು ಯು. ಕಟ್ ಮಾಡಿ. ನಾನು ಅದು ಉಪ್ಪು ಮಾಡಬಾರ್ದು, ಅದು ಹಂಗೆ ಇರಲಿ. ಅದು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಖುಷಿಯಮ್ಮ, ಹ್ಯಾಪಿ ಬರ್ಡೇ ಟು ಯು. ಚುಪ್ಪಡು ಹ್ಯಾಪಿ ಬರ್ಡೇ. ಹಿಂಗೆ ಬಮ್ಮ. ಅವಂಗೂ ತಿನ್ಸಿ. ನನ್ನ ಕೈ ಹಿಡ್ಕೊಳ್ಳಿ, ನೀವು ಬಟ್ಟೆ ಮಾಡ್ಕೊಂಡ್ಬಿಡ್ತೀರಾ. ಅಮ್ಮ ಬನ್ನಿ, ಬನ್ನಿ ಅಮ್ಮ. ಎಲ್ಲ ಬನ್ನಿ, ಎಲ್ಲ ಬರ್ತೀವಪ್ಪ. ಅಲ್ಲ ಬರ್ರಿ. ಅಜ್ಜಿ ಬಾ, ಅಲ್ಲ ಆತಿ ಬಾ. ಬಟ್ಟೆ ಬಿಚ್ಚಾಕ್ತೀನಿ ತಿಂದಿಲ್ಲ ಅಂದ್ರೆ. ಅದು ತಿನ್ಬೇಕು ಚೆನ್ನಾಗಿ. ನಾನ್ ಬರ್ಬೇಕಾ? ಬರ್ತೀನಿ. ಓ ಓ ಓ ನೀನ್ ನನಗ್ ತಿನ್ಸು. ಹಿಡ್ಕೊ ನನ್ ಕೈ. ಇದು ತಿನ್ಸಿಲ್ಲ. ಬಾನು ಬಾನು ಹಿಡ್ಕೊಂಡ್ ನಾನು ಆಫ್ ಮಾಡ್ಬಿಟ್ಟು ಫೋಟೋ ಓದ್ತಾ ಇರ್ತೀನಿ. ಅದು ಆಫ್ ಮಾಡ್ಸ.
ಬಾ 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 ಹಸು ಬೇಯಿಸಿಕೋರ ಆಯ್ತು ಅಲ್ಲೇ ಇರ್ತೀನಿ. ಹೋಯ್ತು ಅಯ್ಯ ಕೊಡಮ್ಮ ಏ ಇಲ್ಲಿ ಅಯ್ಯೋ 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 ಅಯ್ಯ ಸೋನೆ ಕಡ್ಕತಾಳಲ್ಲಪ್ಪ ಅಯ್ಯೋ ಚಾಕೆ ಕಡ್ಕತಾಳಲ್ಲಪ್ಪ ಅಲ್ಲಿಂದ ಈ ಕಡೆ ಬಂದ್ರೆ ಇಲ್ಲೇ ಮಾಡ್ತಾವಳೆ ಅಯ್ಯೋ ಚಾಕೆ ಅಯ್ಯೋ ಪಿಂಕು ಚಾ ಕಡ್ಕತಾಳೆ ಅಯ್ಯ ಕೇಕ್ ಮೇಲೆ ಸೋರ್ತೈತದ ತೆಗ್ಬಿಡ್ಲಾ ಮಂಡು ಆಗ್ತದೆ ಅವ್ವ ಬಿದ್ಕೊಂಡ್ಬಿಟ್ರೆ ನೀನು ಅಯ್ಯಪ್ಪ ಸುಮ್ನಿರು ಬಾಗೊಂಡ ಇದನ್ನ ಹಸಗೊಂಡ ಅವಳಿಗೆ ಇನ್ನೊಂದ್ಸತಿ ಮಾಡ್ಬೇಕಂತೆ ಇನ್ನೊಂದಿತ್ತು ಬ್ಲಾಸ್ಟರ್ ನಾನು 2 ಕೊಟ್ಟಿರೋ ಒಂದ್ ಮಡಗಿದೆ ಆ ಕಡೆ ತಾಳ ಒಂಚೂರು ಕುತ್ಕೊಂಡು Happy birthday to you. Happy birthday to you. ಹೇಳು ಪಕ್ಕ ಅಷ್ಟೇ ಅಷ್ಟ್ ಏನ್ ಗಂಟೆ ಉರಿತದ ಅದು ಅಯ್ಯೋ ನಾನು ಫೋಟೋನೇ ತೆಗಿಲಿಲ್ಲ ಅಲ್ಲಿ ತೆಗ್ದ ಆಸೆ ಪಡ್ಲು ಅಂತ ಎಕ್ಸ್ಟ್ರಾ ಇತ್ತು ಅಂತ ತಗ್ಸಿದ್ರೆ ಇನ್ನೂ ಈಗ ಇನ್ನ ಹಚ್ತಾರ ಬಿಟ್ಟು ಇನ್ನ ಕೇಳೋದು ಇವಾಗ ಅಷ್ಟೇ ಮಕ್ಕಳು ಆಮೇಲೆ ಅದು. ಆಮೇಲೆ ಖಾಲಿ ಖಾಲಿ ಸರಿ ಆಯ್ತಾ ಪಾಪು ಅಂತೂ ಬಿಡ್ತಾನೇ ಇರಲಿಲ್ಲ ಅದನ್ನು ಕೇಕ್ನ ಹಂಗೂ ಒಂದು ಅರ್ಧ ಗಂಟೆ ಆಟ ಆಡಿದ್ದಾಳೆ ಕೇಕಲ್ಲೇ ಇನ್ನು ನೈಟ್ ಊಟಕ್ಕೆ ಬಂದು ಹಾಲು ಖೀರ್ ಮಾಡಿದ್ದೆ ಮತ್ತು ತೊಗರಿಕಾಳು ಸಾರು ಕಬಾಬ್ ಮಾಡಿದ್ದೆ ಇವಳು ನಮ್ಮ ಅಮ್ಮನ ಬಿಟ್ಟು ಬರ್ತಾನೆ ಇಲ್ಲ ಹೋಗಿ ನಮ್ಮ ಅಮ್ಮನ ಮೇಲೆ ಕೂತಿದ್ದಾಳೆ ಪಾಪ ಅವ್ರಿಗೆ ಪಾಯಸ ತಿನ್ನೋಕ್ಕೂ ಆಗ್ತಾ ಇಲ್ಲ ಅವ್ರು ಎಷ್ಟು ಹೇಳಿದ್ರು ಬಿಡಲ್ಲ ನಮ್ಮಮ್ಮ ಅಂದರೆ ತುಂಬ ಇಷ್ಟ ಹೋಗಿ ಕುತ್ಕೊಂಡ್ಬಿಟ್ಟವಳೆ ದ್ರಾಕ್ಷಿ ಇಸ್ಕೊಂಡು ತಿಂತಾ ಇದ್ದಾಳೆ ಅವಳು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್.